ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ಲಾಟರ್ಸ್ ಆ್ಯಂಡ್ ವೈಬ್ಸ್ ಚಾನಲ್. ನಾನು ಇವತ್ತು ನಿಮಗೆ ಮಲೈ ಚಿಕನ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಪರ್ಫೆಕ್ಟ್ ಕಾಂಬಿನೇಷನ್ ಫಾರ್ ಚಪಾತಿ, ರೋಟಿ, ನಾನ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಫಸ್ಟು 1 kg ಚಿಕನ್ ತೊಗೊಂಡಿದ್ದೀನಿ ಮ್ಯಾರಿನೇಷನ್ಗೆ. ಬಾಯ್ಲರ್ ಚಿಕನ್ ಸ್ಕಿನ್ ಔಟು. ಸಾಲ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬೇಕಿದ್ರೆ ಆಮೇಲೆನೂ ನಾವು ಆ್ಯಡ್ ಮಾಡ್ಬೋದು. ಈಗ ಇದಕ್ಕೆ ನಾನು 1.5 ಟೀ ಸ್ಪೂನ್ನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಆ್ಯಕ್ಚುಲಿ ನಾವು ವೈಟ್ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಬೇಕು. ನನ್ನ ಹತ್ರ ಇಲ್ಲ ಅಂತೇಳಿ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡ್ರ್ ಇದ್ದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಇದ್ರ ಬದಲಾಗಿ ವೈಟ್ ಪೆಪ್ಪರ್ ಪೌಡರು. ಈಗ ಇದಕ್ಕೆ ನಾನು ಒಂದು 25 ml ಅಷ್ಟು ತಿಕ್ ಕರ್ಡ್ ಹಾಕ್ತಾಯಿದ್ದೀನಿ. ತಿಕ್ ಕರ್ಡ್ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯೋ ಥರ ಚಿಕನ್ಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಮಿನಿಮಮ್ 30 ಮಿನಿಟ್ಸ್ ನಾವು ಇದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಬಿಡಬೇಕಾಗತ್ತೆ, 30 to 2 hours. ಈಗ ನಾನೊಂದು ಬಾಣಲಿಯಲ್ಲಿ ಒಂದು ದೊಡ್ಡ ಆನಿಯನ್ನ ನಾನು ತಿನ್ನಕ್ಕೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನೊಂದು 7 to 8 ಗ್ರೀನ್ ಚಿಲ್ಲೀಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಚಿಕನ್ ಬಂದು ಮಲೈ ಚಿಕನ್ಗೆ ಗ್ರೀನ್ ಚಿಲ್ಲೀಸೇ ಖಾರ ಬಂದು, ರೆಡ್ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡೋದಿಲ್ಲ. ಈಗ ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ ಗ್ರೀನ್ ಚಿಲ್ಲೀಸು. ಈಗ ಇದಕ್ಕೆ 8 ಲವಂಗ, 2 ಇಂಚ್ ಚಕ್ಕೆ, 3 ಏಲಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಒಂದು 10 ರಿಂದ 12 ಗೋಡಂಬಿ ಹೋಲ್ ತೊಗೊಂಡು ಇದಕ್ಕೆ ಆನಿಯನ್ ಜೊತೆ ಹಾಕಿ ನಾವು ಲೋ ಫ್ಲೇಮಲ್ಲಿ ಲೈಟಿಸ್ಟ್ ಬ್ರೌನ್ ಬರೋ ಥರ ನಾವು ಕುಕ್ ಮಾಡ್ಕೊಬೇಕಾಗತ್ತೆ. ಈ ತಣ್ಣಗಾದಮೇಲೆ ಮಿಕ್ಸಿಗೆ ನೀರು ಹಾಕಿ ತಿಕ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈಗ ಪ್ಯಾರ್ಲಲಿ ನಾನಿಲ್ಲಿ ಒಂದು ಕಡಾಯಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲು, 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತೇಳಿ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದು ಹಸಿ ವಾಸನೆ ಹೋದ್ಮೇಲಿಂದ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್ ಕರ್ಡ್ ಜೊತೆ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಫ್ಲೇಮ್ ಹೈ ಫ್ಲೇಮಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ನಾವು ಕುಕ್ ಮಾಡಬೇಕಾಗುತ್ತೆ. ಆಗ ಚಿಕನಲ್ಲಿರೋ ನೀರೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಜಾರಲ್ಲಿರೋದು. ಇದನ್ನ ಲೋ ಫ್ಲೇಮಲ್ಲಿ 5 ಮಿನಿಟ್ಸ್ ಆಗಿದೆ, ನೀವು ನೋಡ್ಬೋದು ನೀರೆಲ್ಲ ಬಿಟ್ಟಿದೆ. ಈಗ ಇದಕ್ಕೆ ನಾವು ಮಸಾಲೆ ಗ್ರೈಂಡ್ ಮಾಡಿದ್ವಲ್ಲ ಆನಿಯನ್ ಮತ್ತು ಕ್ಯಾಶ್ಯೂ ಪೇಸ್ಟು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜಾರ್ಗೆ ಸ್ವಲ್ಪ ನೀರು ಸೇರಿಸಿ ಉಳಿದಿರೋ ಮಸಾಲೆ ಇದಕ್ಕೆ ಗೋಡಂಬಿ ಹಾಕಿದೀವಲ್ಲ ಇದು ಸ್ವಲ್ಪ ತಳ ಹಿಡಿಯುತ್ತೆ. ಜಾಸ್ತಿ ತಿಕ್ಕಾಗಿದ್ರೆ ಕಡಾಯಿ ಬೆಟರ್ ಆಗಿರುತ್ತೆ. ಇದನ್ನ ಲೋ ಫ್ಲೇಮ್ ಇಟ್ಟು ಮುಚ್ಚಿ ಒಂದು 15 ಮಿನಿಟ್ಸ್ ಕುಕ್ ಮಾಡಬೇಕಾಗುತ್ತೆ. ಮಧ್ಯದಲ್ಲಿ ಮತ್ತೆ ಮಿಕ್ಸ್ ಮಾಡ್ತಾ ಕುಕ್ ಮಾಡಬೇಕು. ಕಂಪ್ಲೀಟ್ ಆಗಿ ಕುಕ್ ಆಗೋದಕ್ಕೆ ಒಂದು ಹಾಫ್ ಆನ್ ಅವರ್ ಹಿಡಿಯುತ್ತೆ. ಮಿನಿಮಮ್ 30 ಮಿನಿಟ್ಸ್ ಚಿಕನ್ ಬೇಕಾಗುತ್ತೆ ಬೆಂದಿದೆ. ಕಂಪ್ಲೀಟಾಗಿ ಚಿಕನ್ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ರೀಮ್ ಬೇಕಾಗುತ್ತೆ. ಇದು ಮನೆಯಲ್ಲೇ ಇರೋದು ಕ್ರೀಮ್. ನೋಡ್ಕೊಳ್ಳಿ ಚಿಕನ್ಗೆ ಬೇಯೋದಕ್ಕಿಂತ ಸ್ವಲ್ಪ ಹಾಲ್ ಮೇಲೆ ನೀರು ಇರುತ್ತಲ್ಲ ಬೇಕಿದ್ರೆ ಕೆನೆ ಒಂಚೂರು ಕಟ್ಟಿರ್ತಾರೆ ಆ್ಯಡ್ ಅದೊಂದು ಮಾಡ್ಕೊಳ್ಳಿ. ಟೇಬಲ್ ಸ್ಪೂನ್ ಜಾಸ್ತಿ ತಗೊಂಡು ಅಂತೂ ಸ್ಮ್ಯಾಶ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮಾಡಲೇಬೇಡಿ. 1 ಟೇಬಲ್ ಥಿಕ್ ಸ್ಪೂನ್ ಗ್ರೇವಿ ಅಷ್ಟು ಥರ ಕ್ರೀಮ್ ಆ್ಯಡ್ ಬರುತ್ತೆ. ಮಾಡ್ತಾ ಇದ್ದೀನಿ. ನಿಮ್ಗೆ ಲಿಡ್ ಇಷ್ಟ ಆದರೆ ಕ್ಲೋಸ್ ಮಾಡಿ ಕ್ರೀಮು ನಾವು ಇನ್ನೂ ಮಧ್ಯ ಜಾಸ್ತಿ ಆ್ಯಡ್ ಮಧ್ಯದಲ್ಲಿ ಮಾಡ್ಬೋದು. ತಿರುಗಿಸ್ತಾ ಆಗ ಸ್ಲೋ ಗ್ರೀನ್ ಚಿಲ್ಲೀಸ್ ಫ್ಲೇಮಲ್ಲಿ ನೀವು ಕುಕ್ ಜಾಸ್ತಿ ಮಾಡೋಣ. ಹಾಕೊಳ್ಬೇಕಾಗುತ್ತೆ ನನಗೆ ಸ್ಪೈಸಿನೆಸ್ಗೆ. ಆಲ್ಮೋಸ್ಟ್ 35 ಮಿನಿಟ್ಸ್ ಕ್ರೀಮ್ ಹಿಡಿಸ್ತು ಈ ಹಾಕಿ ಸ್ಟೇಜ್ ಒಂದು ಕಂಪ್ಲೀಟಾಗಿ 2 ನಿಮಿಷ ಚಿಕನ್ ಮಿಕ್ಸ್ ಕುಕ್ ಮಾಡಿ ಆಗೋದಕ್ಕೆ. ಮತ್ತೆ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ನಾವು ಲೋ ಫ್ಲೇಮಲ್ಲಿ ಚಿಕನ್ನ ಕುಕ್ ಈಗ ಮಾಡಬೇಕು. ನಾನು ಕ್ರೀಮ್ ಮನೇಲೇ ಇರೋ ಕ್ರೀಮ್ ಸೇರಿಸ್ಕೊತಾ ಇದ್ದೀನಿ. ಈ ಒಂದು 2 ಟೇಬಲ್ ಸ್ಟೇಜಲ್ಲಿ ಸ್ಪೂನಷ್ಟು ಸ್ವಲ್ಪ ಹುಷಾರಾಗಿ ನಾನು ಮಿಕ್ಸ್ ಪೇಸ್ಟ್ ಮಾಡಬೇಕಾಗುತ್ತೆ. ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಿಕ್ಸ್ ಚಿಕನ್ ಮಾಡ್ಕೊತಾ ಆಲ್ರೆಡಿ ಇದ್ದೀನಿ. ಬೆಂದಿದೆ. ಹೋಮ್ ತುಂಬ ಮೇಡ್ ಮಿಕ್ಸ್ ಕ್ರೀಮೇ ಇದು. ಮಾಡಿದ್ರೆ ಒಂದು ಪುಡಿ 2 ಪುಡಿ ಟೇಬಲ್ ಆಗೋಗುತ್ತೆ. ಸ್ಪೂನಷ್ಟು ನಾವು ಕ್ರೀಮ್ ಹಾಕಿದ್ರೆ ಈಗ ಒಂದು 5 ಸಾಕಾಗುತ್ತೆ. ಮಿನಿಟ್ಸ್ ನಾನು ಲೋ ಹಾಕಿ ನಾವು ಫ್ಲೇಮಲ್ಲಿ ಇಟ್ಟು ಕ್ರೀಮ್ ಹಾಕಿ ಕುಕ್ ಒಂದ್ಸರಿ ಮಾಡ್ತಾ ಮಿಕ್ಸ್ ಇದ್ದೀನಿ. ಕ್ರೀಮ್ ಮಾಡಿಕೊಂಡು ಆ್ಯಡ್ ಮಾಡಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಲೋ ಈಗ ಫ್ಲೇಮಲ್ಲಿ ಇದಕ್ಕೆ ಕುಕ್ ನಾನು 1 ಮಾಡ್ಕೊಳ್ಳೋಣ. ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಒಂದು ಸರಿ ಈ ನಾವು ಸ್ಟೇಜಲ್ಲಿ ಮಿಕ್ಸ್ ನಾವು ತುಂಬ ಮಾಡಿ ಒಂದು 2 ಹುಷಾರಾಗಿರಬೇಕು, ಮಿನಿಟ್ಸ್ ಕುಕ್ ಇಲ್ಲಾಂದರೆ ತಳ ಮಾಡಿದ್ರೆ ಹಿಡಿದ್ಬಿಡುತ್ತೆ. ರೆಡಿ ಆಯಿತು ಮಲೈ ಚಿಕನ್ ಕರಿ. ಈ ಇದು ಥರ ಡ್ರೈ ರೋಟಿ, ಕರಿ ಎಲ್ಲ ಚಪಾತಿ, ಮಾಡೋದಕ್ಕೆ ಏನಂದರೆ ನಾವು ಪರೋಟ, ಪೂರಿ ತಿಕ್ಕಾಗಿರೋ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಕಡಾಯಿಸಿ ಯೂಸ್ ಮಾಡಿದ್ರೆ ಕಾಂಬಿನೇಷನ್ನು. ಬೇಗ ಒಂದು ನಾವು ಸತಿ ಮನೇಲಿ ತಳ ಮಾಡಿ ಟ್ರೈ ಮಾಡಿ ಹಿಡಿಯೋದಿಲ್ಲ, ನೋಡಿ. ಏನೂ ನಿಮ್ಗೆ ಇಷ್ಟ ಸಿಡಿಯೋದಿಲ್ಲ ಆದರೆ ಲೈಕ್ ನಾವೇನು ಮಾಡಿ, ಅಡುಗೆ ಕಮೆಂಟ್ ಮಾಡಿದ್ರು. ಮಾಡಿ, ಈಗ ನಾನು ವಿಡಿಯೋನ 2 ಶೇರ್ ಮಿನಿಟ್ಸ್ ಮಾಡಿ ನಿಮ್ಮ ಆಗಿದೆ. ಫ್ರೆಂಡ್ಸ್ ಜೊತೆ. ಈಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ಬಿಸಿ ಬಿಸಿಯಾದ ಕಸ್ತೂರಿ ಮಲೈ ಮೇಥಿ ಚಿಕನ್ ಆ್ಯಡ್ ಮಾಡಿ ರೆಡಿಯಾಗಿದೆ. ಲೋ ಫ್ಲೇಮಲ್ಲಿ ಮತ್ತೆ ಸರ್ವ್ ಒಂದು ಮಾಡಿ 2 ನಿಮ್ಮ ಮಿನಿಟ್ಸ್ ಫ್ಯಾಮಿಲಿ ಕುಕ್ ಜೊತೆ, ಫ್ರೆಂಡ್ಸ್ ಮಾಡ್ಕೊತೀನಿ. ಜೊತೆ ಎಂಜಾಯ್ ಕುಕ್ ಮಾಡಿ. ಮಾಡಿಕೊಂಡ್ರೆ ನಮ್ಮದು ಥ್ಯಾಂಕ್ ಯು ಫಾರ್ ಮಲೈ ವಾಚಿಂಗ್. ಚಿಕನ್ ಕರಿ ರೆಡಿಯಾಗಿದೆ. ರೋಟಿ ಚಪಾತಿ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮನೇಲಿ ಮಾಡಿ ನೋಡಿ. ನಿಮ್ಗೇನಾದರೂ ರೆಸಿಪಿ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಲೈ ಚಿಕನ್ ರೆಡಿಯಾಗಿದೆ. ಬಿಸಿ ಬಿಸಿ ರೋಟಿ ಚಪಾತಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್.